Hey friends, welcome back to new ಲಾಗ್. ಹೆಂಗೆ ಅದಿರೆಲ್ಲ ನೀವೆಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ಬೆಳಗ್ಗೆ ಎದ್ದು ಕೆಲಸನೇ ಇದು ನಮ್ಮದು ಪ್ಯಾಕಿಂಗ್ ಕೆಲಸ. ಇವತ್ತಿಷ್ಟು ಆರ್ಡರ್ ಇದ್ದು, ಬಟ್ ನಿನ್ನೆ ಮಧ್ಯಾಹ್ನದಿಂದ ಆರ್ಡರ್ ತೊಗೊಂಡಿರೋದು. ನಿನ್ನೆ ಮಧ್ಯಾಹ್ನದಿಂದ ಇಷ್ಟು ಆರ್ಡರ್ ಮೀಶೋದಲ್ಲಿ ಬಂದಿರೋದು. ಏನಿಲ್ಲ ಅಂದರೆ ಒಂದು 35 ಈ ರೀತಿ ಆರ್ಡರ್ ಇದ್ದಾವೆ. ಇದರಲ್ಲೆಲ್ಲರೂ ಕಂಪಲ್ಸರಿ ರಿಟರ್ನ್ ಅಂಕರು ಒಂದು 5-6 ಅಂಕರು ರಿಟರ್ನ್ ಕಂಪಲ್ಸರಿ ಬಂದೇ ಬರ್ತಾವೆ. ಏನು ಮಾಡೋಕ್ಕಲ್ಲ, ಒಂದು 10 ಕಳಿಸ್ತೀವಿ ಅಂತಂದರೆ ಒಂದೆರಡು ಕಂಪಲ್ಸರಿ ರಿಟರ್ನ್ ಇದ್ದೇ ಇರುತ್ತವೆ. ಒಂದು 35 ಕಳ್ಸಾತಿದ್ವಿ ಅಂದರೆ ಆಲ್ರೆಡಿ ಒಂದು 7-8 ಈ ರೀತಿ ರಿಟರ್ನ್ ಬರ್ತಾವೆ. ಏನೂ ಮಾಡೋಕ್ಕಾಗಲ್ಲ, ಇದು ಬಿಸ್ನೆಸ್ ಒಳಗೆ ಕಾಮನ್ನು. ಹುಷಾರಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಹುಷಾರಾಗಿ ಕೆಲಸ ಮಾಡಿ. ನೀವು ಮಾಡಲೇಬೇಕು ಅಂತ ಇದ್ದರೆ ಲಾಸ್ ಕೂಡ ನಾವು ಕಂಟ್ರೋಲ್ ಮಾಡ್ಕೊತೀವಿ. ಅದನ್ನೆಲ್ಲ ನಮಗೆ ಎದುರಿಸೋಷ್ಟು ನಮಗೆ ಪೇಷನ್ಸ್ ಐತಿ. ಲಾಸ್ ಆದರೂ ಪರವಾಗಿಲ್ಲ, ಅದನ್ನ ಲಾಭನ ನಾವು ಮುಂದೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂದರೆ ತಾಳ್ಮೆ ಇತ್ತು ಅಂದರೆ, ಈ ಒಟ್ಟಿನಲ್ಲಿ ತಾಳ್ಮೆ ಅನ್ನೋದಿತ್ತಂದರೆ, ನಿಮ್ಮ ಹತ್ರ ಬಜೆಟ್ ಇತ್ತಂದರೆ ಈ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಮಾಡಿ, ಬಟ್ ಲಾಸನ್ನು ಕಂಟ್ರೋಲ್ ಮಾಡೋಷ್ಟು ಶಕ್ತಿ ಕೂಡ ಇರಬೇಕಾಗತ್ತೆ ನಿಮಗೆ. ಮತ್ತು ಲಾಭ ಕೂಡ ಎಕ್ಸ್ಪೆಕ್ಟ್ ಮಾಡೋದಲ್ಲ, ಲಾಸ್ ಕೂಡ ಎದುರಿಸುವಷ್ಟು ತಾಳ್ಮೆ ಇರಬೇಕಾಗತ್ತೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಒಂದು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮಿಂದ ಯಾರಿಂದನೂ ಕೂಡ ಹೆಲ್ಪ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಯಾರಿಂದ ಕೂಡ ಸಹಾಯ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ನನ್ನ ಸ್ವಂತ ಅನುಭವ. ನಾನು ಯಾರಿಂದನೂ ಹೆಲ್ಪ್ ತೊಗೊಳಲ್ಲ. ನನಗೆ ಮಾಡೋದು ತಂಗಿಯರ ಯಜಮಾನ್ರು ಅಷ್ಟೇ. ಮತ್ತು ಅದನ್ನು ಬಿಟ್ಟು ನಾನು ಯಾರ ಹತ್ರನೂ ಹೆಲ್ಪ್ ಕೇಳಲ್ಲ. ಕೇಳಿದರೆ ನಮ್ಮ ಯಜಮಾನ್ರು, ತಂಗಿಯರ ಯಜಮಾನ್ರು, ತಂಗಿ ಹತ್ರ ಮಾತ್ರ. ಅದನ್ನು ಬಿಟ್ಟರೆ ನಾನು ಯಾರ ಹತ್ರ ಕೂಡ ಹೆಲ್ಪ್ ಕೇಳಲ್ಲ. ಯಾಕಂದರೆ ಅದು ಬಿಸ್ನೆಸ್ಸು, ಅದು ಅವ್ರಿಗೆ ಗೊತ್ತು. ಅದನ್ನು ಅವ್ರು ಮಾಡ್ತಾರೆ. ಅವ್ರಿಗೆ ಬೇಕಾದಾಗ ನಾನು ಹೆಲ್ಪ್ ಮಾಡ್ತೀನಿ, ನನಗೆ ಬೇಕಾದಾಗ ಅವ್ರು ಹೆಲ್ಪ್ ಮಾಡ್ತಾರೆ. ಅದೊಂದು ಬೇರೆದು. ಬಟ್ ಇದನ್ನು ಬಿಟ್ಟು ನಾನು ಬೇರೆದವ್ರ ಹತ್ರ, ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ರಿಲೇಟಿವ್ ಅವ್ರ ಹತ್ರ ಆಗಿರ್ಬೋದು, ಯಾರ ಹತ್ರ ಕೂಡ ನಾನು ಹೆಲ್ಪ್ ಕೇಳಲ್ಲ. ಯಾಕೆ ಅಂದರೆ ನೀವು ಏನೋ ಕೆಲಸ ಮಾಡ್ತಿದ್ರೆ ಅದರಲ್ಲಿ ನೀವು ಸಕ್ಸಸ್ ಆಗಿಬಿಡ್ತೀರಾ. ಆಮೇಲೆ ಸಕ್ಸಸ್ ಆದಮೇಲೆ ಅವ್ರು ಬಂದು ಹೇಳ್ತಾರೆ, ಅವ್ರು ಒಂಚೂರು ಮಾಡಿರ್ತಾರೆ ಹೆಲ್ಪ್ ಅಷ್ಟೇ. ಅವಾಗ ಅವ್ರು ಅನ್ಕೋತಾರೆ, ನಾನೇ ಮಾಡಿದ್ರಿಂದ ಇವ್ರು ಮುಂದೆ ಹೋದ್ರು ನೋಡು ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. ಸೊ ಆ ರೀತಿನೂ ಆಗಿರ್ಬೋದು. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಏಕೆಂದರೆ ನಿಮ್ಮ ಪರಿಶ್ರಮ ಇರುತ್ತೆ, ನಿಮ್ಮ ಅಮೌಂಟು, ನಿಮ್ಮ ಪರಿಶ್ರಮ, ನಿಮ್ಮ ಶಕ್ತಿಯಿಂದ ನೀವು ಮುಂದೆ ಹೋಗಿರ್ತೀರ. ಬಟ್ ಎಲ್ಲೇ ಒಂದು ಸಣ್ಣ ಹೆಲ್ಪ್ ತೊಗೊಳೋದ್ರಿಂದ ಅವರು ಒಂದು ಸ್ಕೋಪ್ ತೊಗೊಳೋದು ಬೇಡ. ಯಾಕಂದರೆ ಇದು ಒಂದು ಅನುಭವ, ನನಗಷ್ಟ ಆಗಿರೋವಂಥ ಅನುಭವ. ಅದಕ್ಕೆ ನಾನು ಯಾರಿಂದನೂ ಹೆಲ್ಪ್ ತೊಗೊಳಕ್ಕೆ ಹೋಗಲ್ಲ, ಯಾರಿಂದನೂ ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ ನಾನು. ಸೊ ನಾನಾಯಿತು, ನನ್ನ ಕೆಲಸ ಆಯಿತು, ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಕೆಲಸಗಳನ್ನು ಮಾಡ್ತೀನಿ. ಅದು ನಾನು ಓನಾಗಿ ನನ್ನ ಫ್ಯಾಮ್ಲಿಯಿಂದ ಅಷ್ಟೇ ನಾನು ಹೆಲ್ಪ್ ತೊಗೊಳೋದು. ಅದನ್ನು ಬಿಟ್ಟರೆ ಯಾರಿಂದನೂ ಹೆಲ್ಪ್ ತೊಗೊಳಲ್ಲ. ಈಗೇನು ಗೊತ್ತಾ, ತಂದಿಡೋ ಬುದ್ಧಿ ಸುಮಾರು ಜನಕ್ಕಿದೆ ಫ್ರೆಂಡ್ಸ್. ಅಕ್ಕಪಕ್ಕ ಮಾತ್ರ ಅಲ್ಲ, ಇನ್ನು ಇದರಲ್ಲಿ ಕೂಡ ಏನು ಹೇಳ್ತಾರೆ, ಇನ್ನು ಊರಲ್ಲಿ ಶತ್ರುಗಳು ಇರ್ತಾರಂತೆ. ಬಟ್ ನನಗೆ ಯೂಟ್ಯೂಬಲ್ಲಿ ಶತ್ರುಗಳು ಜಾಸ್ತಿ. ಇವಾಗ ಇತ್ತೀಚೆಗೆ ಏನಾಗ್ಬಿಟ್ಟೈತಿ ಅಂತಂದರೆ, ಅವರು ಕೂಡ ಯೂಟ್ಯೂಬರು, ನಾನು ಕೂಡ ಯೂಟ್ಯೂಬರ್. ಫಸ್ಟ್ ನಾನೇ ಯೂಟ್ಯೂಬ್ ಚಲೋ ಮಾಡಿರೋದು. ಅವರು ಸೆಕೆಂಡ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ನನಗೆ ಇತ್ತೀಚೆಗೆ ಪರಿಚಯ ಅವರು ಯೂಟ್ಯೂಬ್ ಅಕ್ಕ. ಬಟ್ ನಾವು ತುಂಬ ಚೆನ್ನಾಗೇ ಇದ್ವಿ ಮುಂಚೆಯಿಂದ, ಬಟ್ ಪರಿಚಯ ಆದಾಗಿಂದ. ಬಟ್ ಅವರು ಕೂಡ ಬಟ್ಟೆ ಬಿಸ್ನೆಸ್ ಮಾಡ್ತಾರೆ, ನಾವು ಕೂಡ ಬಟ್ಟೆ ಬಿಸ್ನೆಸ್ ಮಾಡ್ತೀವಿ. ಬಟ್ ನಾನು ಮೀಶೋದಲ್ಲಿ ಈ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಮಧ್ಯದಲ್ಲಿ ಫಸ್ಟು ನಾನು ಯೂಟ್ಯೂಬಲ್ಲಿ ಸೇಲ್ ಮಾಡ್ತಿದ್ದೆ ನೋಡಿ. ಆವಾಗ ನನಗೆ ಕಾಯಂ ಕಸ್ಟಮರ್ ಯಾವಾಗಲೂ ನನ್ನ ಹತ್ರ ಪರ್ಚೇಸ್ ಮಾಡ್ಕೊತಿದ್ರು ಅವರು. ಹೀಗೆ ಅವ್ರಿಗೆ ಈಗೇನು ಯೂಟ್ಯೂಬರ್ ಅಂತ ಹೇಳಿದ್ನಲ್ಲ, ಈಗ ಸ್ವಲ್ಪ ದಿವಸದಿಂದ ಅವರಿಗೆ ನನಗೆ ತಂದಾಕಿಟ್ಟು ಮಧ್ಯದಲ್ಲಿ ಏನು ಇವರು ಕಸ್ಟಮರ್ ಅಂತ ಬಂದವರು, ಆ ಯೂಟ್ಯೂಬರಿಗೆ ನನಗೆ ಮಧ್ಯದಲ್ಲಿ ತೊಗೊಂಬಂದು ಇಟ್ಟಾಕ್ಬಿಟ್ಟಿದ್ರು. ಯಾಕಂದರೆ ಅವ್ರ ಬಗ್ಗೆ ನನ್ನ ಹತ್ರ ಹೇಳೋದು, ನಂದು ಅವ್ರ ಹತ್ರ ಹೇಳೋದು. ಮಧ್ಯದಲ್ಲಿ ಅವ್ರಿಗೂ ಅವ್ರ ಹತ್ರನೂ ಚೆನ್ನಾಗಿರಬೇಕು, ನಮ್ಮ ಹತ್ರನೂ ಚೆನ್ನಾಗಿರ್ಬೇಕು, ಅವ್ರದ್ದು ರಿಲೇಷನ್ನು. ಅಂದರೆ ಇವರು ಮೂರನೇದವರು, ಒಬ್ಬರು ಸಿಸ್ಟರ್. ಅವ್ರ ಬಗ್ಗೆನೂ ಕೆಡ್ದಾಗ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನಮ್ಮ ಹತ್ರನೂ ಕೂಡ ಸುಮಾರು ಬಟ್ಟೆಗಳನ್ನ ತಗೊಂಡಿದ್ದಾರೆ. ಬಟ್ ಇಂಥ ಬುದ್ಧಿ ಯಾಕೆ ಅವ್ರ ಹತ್ರ ಬಂತು ಗೊತ್ತಿಲ್ಲ. ನಾನು ಹೆಲ್ಪ್ ಕೇಳಲ್ಲ ಮತ್ತು ಸಹಾಯ ಕೂಡ ಕೇಳಲ್ಲ. ನಾನು ಯಾರಿಂದನೂ ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ, ಇಷ್ಟುವರೆಗೂ ಮಾಡೋದು ಇಲ್ಲ. ಮತ್ತು ಅವರೇ ಇತ್ತೀಚೆಗೆ
ಸೀರೆ ತಗೊಳ್ಳಿ ಅದನ್ನು ತಗೊಳ್ಳಿ ಅಕ್ಕ ಅಂಥೇಳಿ ಅವರೇ ನನ್ನ ಹತ್ರನೇ ಕೊಟ್ಟು ಅದನ್ನು ಮಾಡಿ ಮತ್ತು ವಾಪಸ್ಸು ಏನು ನಾನು ಬೇಡ ಅಂದರೂ ಕೇಳಲ್ಲ ಆ ರೀತಿ ಮಾಡಿದರು. ಮತ್ತು ಅವರೆಷ್ಟು ಮಾಡಿದಾರೋ ಅದರಷ್ಟು ಜಾಸ್ತಿ ನಾನು ಮಾಡಿರ್ತೀನಿ. ಯಾಕಂದರೆ ನಾನು ಇನ್ನೊಬ್ರ ಕಡೆ ಅನಿಸ್ಕೋಬಾರ್ದು ಅನ್ನೋ ಕಾರಣಕ್ಕಷ್ಟೇ. ನಾನೊಂದು ಬಟ್ಟೆ ಬಿಸ್ನೆಸ್ ಮಾಡಿ ಇನ್ನೊಬ್ರ ಕಡೆಯಿಂದ ಒಂದು ವಸ್ತುಗಳನ್ನ ತೊಗೊಳಕ್ಕೆ ನನಗೆ ಇಷ್ಟ ಆಗಲ್ಲ. ಬಟ್ ಇಷ್ಟ ಇಲ್ಲದೇ ಇದ್ರೂ ಕೊಟ್ಟಿದ್ದಾರೆ ಅಂತಂದರೆ ಅವ್ರ ಪ್ರೀತಿ ಅಂದ್ಕೊಂಡು ನಾನು ಇಸ್ಕೊಂಡಿದ್ದೆ. ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಒಬ್ಬರು ಅಕ್ಕ ಸಿಸ್ಟರ್ ಅವ್ರಿಗೊಂದು ಒಳ್ಳೆ ಸ್ಥಾನ ಕೊಟ್ಟಿದ್ದೆ ನಾನು. ಅಕ್ಕನೋ ಅಥವಾ ತಂಗಿನೋ ಅನ್ನೋದೊಂದು ಒಳ್ಳೆ ಸ್ಥಾನ ಕೊಟ್ಟಿದ್ದೆ. ಬಟ್ ಅವರು ಏನು ಉದ್ದೇಶ ಇತ್ತೋ ಗೊತ್ತಿಲ್ಲ. ಬಟ್ ಆ ಕಡೆನೂ ತಂದಾಕಿ ಈ ಕಡೆನೂ ತಂದಾಕಿ ಬಟ್ ಆ ಯೂಟ್ಯೂಬರಿಗೆ ನನಗೆ ಮಧ್ಯದಲ್ಲಿ ತಂದಾಕಿ ಇಟ್ಬಿಟ್ಟು ಅವ್ರು ಚೆನ್ನಾಗೇ ಇದ್ದಾರೆ. ಇವಾಗ ಮುಂಚೆ ಎಲ್ಲ ನನ್ನ ಜೊತೆ ಚೆನ್ನಾಗಿದ್ದು ಅವ್ರ ಬಗ್ಗೆ ಎಲ್ಲ ಹೇಳೋರು, ಹಂಗಕ್ಕ ಅವ್ರು ಹಿಂಗಕ್ಕ ಅವ್ರು ಹಂಗೆ ಮಾಡಿದ್ರಕ್ಕ, ನನಗೆ ಹಿಂಗೆ ಮಾಡಿದ್ರಕ್ಕ, ಒಳ್ಳೆ ಸೀರೆ ಕಳಿಸ್ಲಿಲ್ಲಕ್ಕ, ಸುಮಾರು ಥರ ಹೇಳಿದರು. ಬಟ್ ಹೌದಾ ಹಂಗೆ ಮಾಡಿದ್ರ ಹಿಂಗೆ ಮಾಡಿದ್ರ ಅಂತ ನಾನು ಇದನ್ನು ಮಾಡಿಬಿಟ್ಟು ಬಟ್ ಅವ್ರ ಬಗ್ಗೆ ನಾನು ತಪ್ಪು ತಿಳ್ಕೊಂಡು ಬಟ್ ಅವರಿಗೆ ನಾನು ಒಂದು ಸ್ವಲ್ಪ ಹೇಳಿದ್ದೆ. ಅವ್ರಿಗೆ ಅವ್ರಿಗೆ ನನಗೆ ಜಗಳ ತಂದು ಇಡಬೇಕನ್ನೋ ಉದ್ದೇಶನೇ ಇತ್ತು ಅನಿಸುತ್ತೆ ಅವರಿಗೆ. ಬಟ್ ಇವಾಗ ಹೆಂಗೆ ಗೊತ್ತಾ, ಅವ್ರು ಚೆನ್ನಾಗಿದ್ದಾರೆ. ಈಗೇನು ತಂದು ಹಾಕಿದ್ರಲ್ಲ ಅವರು ಮತ್ತು ಯೂಟ್ಯೂಬರ್ ಚೆನ್ನಾಗಿದ್ದಾರೆ. ಮಧ್ಯದಲ್ಲಿ ನನ್ನನ್ನು ಕೆಟ್ಟೋಳು ಮಾಡಿ ಇಟ್ಬಿಟ್ರು ಅಷ್ಟೇ. ಇಷ್ಟು ಆರ್ಡರ್ ಡೋಂಟ್ ವರಿ, ಯಾರ್ದು ಏನೂ ತಲೆ ಕೆಡಿಸ್ಕೊಳಲ್ಲ. ಬಟ್ ಏನೋ ಹೇಳಬೇಕು ಅನ್ನಿಸ್ತು. ಅವ್ರು ವಿಡಿಯೋ ನೋಡ್ತಾರೆ ಬಟ್ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಅದನ್ನು ಹೇಳ್ತಾ ಇರೋದು ಅವ್ರಿಗೇ. ನೀವು ನೋಡ್ತಿರ್ತೀರ ಅಂತ ನನಗೆ ಗೊತ್ತು ವಿಡಿಯೋನ, ನಿಮಗೆ ಹೇಳತ್ತೀನಿ ಇದನ್ನು. ಈ ಥರ ಯಾಕೆ ಮಾಡಿದ್ರೆ ಗೊತ್ತಿಲ್ಲ. ಪರವಾಗಿಲ್ಲ, ನನಗೇನೋ ಇಲ್ಲ. ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ನಲ್ಲ, ಅಕ್ಕ ಅನ್ನೋ ಸ್ಥಾನ ಕೊಟ್ಟಿದ್ನಲ್ಲ ಅನ್ನೋದಷ್ಟೇ ಬೇಜಾರು. ಅದಕ್ಕೋಸ್ಕರ ಯಾರು ಅಷ್ಟು ಅತಿಯಾಗಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ, ಅತಿಯಾಗಿ ಯಾರನ್ನೂ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರೋ ಮನೆಯವ್ರೇ ಆಗಿರ್ತಾರೆ ಅಲ್ವಾ. ಸೊ ನಿಜ ಹೇಳ್ತೀನಿ ಫ್ರೆಂಡ್ಸ್, ನನಗೆ ಕಾಲ್ ಬಂತು. ನಿಜ ಹೇಳ್ತೀನಿ ಫ್ರೆಂಡ್ಸ್, ನನಗೆ ಯಾರೂ ಇಷ್ಟವರೆಗೂ ಕೂಡ ಒಳ್ಳೆ ಫ್ರೆಂಡ್ಸ್ ಅಂತ ಯಾರಿಲ್ಲ. ನನಗೆ ಅಕ್ಕ ತಂಗಿಯರೇ ಮತ್ತು ನೀವುಗಳೇ ನನಗೆಲ್ಲ ಫ್ಯಾಮ್ಲಿ ಎಲ್ಲ ಕೂಡ. ಅಷ್ಟು ಅತಿಯಾಗಿ ಯಾರನ್ನೂ ಫ್ರೆಂಡ್ಸ್ ಅಂತ ನಾನು ಒಪ್ಕೊಳಂಗಿಲ್ಲ. ಸೊ ಇವ್ರು ಏನೋ ಬಂದರು, ಯಾಕಂದರೆ ಅತಿಯಾಗಿ ಅವರು ನನ್ನನ್ನು ಅಷ್ಟು ಕೇರ್ ಮಾಡೋದ್ರಿಂದ ಹಿಡಿದು ಬಟ್ಟೆ ಅಷ್ಟು ನನ್ನ ಹತ್ರ ಪರ್ಚೇಸ್ ಮಾಡಿಕೊಂಡ್ರು. ಒಳ್ಳೆ ಕಸ್ಟಮರು, ಹೇಳಬೇಕಂದ್ರೆ ಅವ್ರು ಒಳ್ಳೆ ಕಸ್ಟಮರೇ. ಬಟ್ ಇವಾಗ ಯಾಕೆ ಈ ಥರ ಒಂದು ತಂದಿಡೋ ಬುದ್ಧಿ ಬಂತು ಗೊತ್ತಿಲ್ಲ, ಅದು ಹೋಗಲಿ ಬಿಡಿ. ಸೊ ಇದನ್ನು ನಾನು ಮೀಶೋದಿಂದ ಒಂದು ಸಿಲ್ವರ್ ತಟ್ಟೆಗಳನ್ನು ಇಷ್ಟು ದೇವ್ರ ಸಾಮಾನುಗಳನ್ನೆಲ್ಲ ತರಿಸಿದ್ದೀನಿ. ಇದು ಕಾಂಬೋ ಆಫರಲ್ಲಿ ಸಿಲ್ವರ್ ಅದು, ಏಕೆಂದರೆ ಬೆಳ್ಳಿ ತೊಗೊಳಕ್ಕೆ ಹೋದ್ವಿ ಅಂದರೆ 3 ಲಕ್ಷದಿಂದ 4 ಲಕ್ಷ ಬೇಕು ಎಲ್ಲ ಪೂಜೆ ಸಾಮಾನು ತೊಗೋಬೇಕು ಅಂತ ಅಂದರೆ. ಇದು ಒಂದು 1000 ರೂಪೀಸ್ ಒಳಗೆ ಇಷ್ಟೆಲ್ಲ ಸೆಟ್ ಬರತೈತಿ. ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿತ್ತು, ಸಿಲ್ವರ್ ಥರನೇ ಕಾಣಿಸ್ತಾ ಇತ್ತು, ಒಳ್ಳೆ ಕ್ವಾಲಿಟಿ ಒಳಗಿತ್ತು. ಇದರ ಲಿಂಕ್ ತಳಗಡೆ ಹಾಕಿರ್ತೀನಿ, ಬೇಕು ಅಂದರೆ ನೀವು ಕೂಡ ತರಿಸ್ಬೋದು. ಯಾಕಂದರೆ ಎಲ್ಲರಿಗೂ ಮನೆಗೆ ಯಾರ ಮನೆಗಾದರೂ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಡೋಕ್ಕಂತೂ ಮಸ್ತಾಗಿರುತ್ತೆ. ನನಗೂ ಕೂಡ ನನ್ನ ಮನೆಗೆ ಪೂಜೆಗೆ ಬೇಕಾಗಿತ್ತು. ಸೊ ಹಾಗಾಗಿ ಒಂದು ಫುಲ್ ಸೆಟ್ ತೊಗೊಂಡಿದ್ದೀನಿ. ಇನ್ನೊಂದು ಬೇಕಾದರೆ ಮೀಶೋದಲ್ಲಿ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗ್ತಾಯಿದೆ. ಇದನ್ನೇನಾದರೂ ನಾವು ಹೊರಗಡೆ ಇದೆ ಜರ್ಮನಿ ಸಿಲ್ವರ್ ನಾವು ತೊಗೊಳಕ್ಕೆ ಹೋದ್ವಿ ಅಂತಂದರೆ 3000ರಿಂದ 4000 ಕೊಡಬೇಕು. ಇದನ್ನೇ ಮೀಶೋದಿಂದ ತೊಗೊಂಡ್ರೆ 1000 ರೂಪೀಸಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಲಿಂಕ್ನ ನಾನು ತಳಗಡೆ ಹಾಕಿರ್ತೀನಿ. ಇಷ್ಟ ಆಗಿತ್ತಂದರೆ ಬೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗೈತಿ. ಪೂಜೆ ಚರಿಗೆ ಬರುತ್ತೆ, ಒಂದು ಧೂಪದ ಕಾಲು ಬರುತ್ತೆ, ಬಟ್ ಒಂದು ಕುಂಕುಮ ಬಟ್ಲು ಬರುತ್ತೆ, ಮತ್ತು ಒಂದು ಚಿಕ್ಕದಾಗಿರೋವಂಥ ಕ್ಯೂಟಾಗಿರೋ ಗಂಟೆ ಬರುತ್ತೆ ಫ್ರೆಂಡ್ಸ್. ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಗಂಟೆನೇ. ಒಂದು ಕಾಯಿನ್ ಬರುತ್ತೆ, ಲಕ್ಷ್ಮಿ ಕಾಯಿನ್ ಸಿಲ್ವರ್ದು, ಜರ್ಮನ್ ಸಿಲ್ವರ್ದು ಆಯಿತಾ. ಸೊ ಇದನ್ನು ನಾವು ಸಿಲ್ವರ್ ತೊಗೊಳಕ್ಕೆ ಹೋಗ್ತೀವಿ ಅಂದರೆ ಸುಮಾರು ಒಂದು 3-4 ಲಕ್ಷ ಈ ಬೆಳ್ಳಿ ರೇಟ್ ಒಳಗಂಕರು ಈ ಕಾಲದಾಗಂಕರು ತೊಗೊಳಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಒಂದು ಕುಂಕುಮ ಬಟ್ಲೆ ತೊಗೊಳಕ್ಕಾಗಲ್ಲ. ಕುಂಕುಮ ಬಟ್ಲೆ ತೊಗೋಬೇಕಂದ್ರೆ ಒಂದು 8000ರಿಂದ 10,000 ಕೊಡಬೇಕಾಗುತ್ತೆ. ಸೊ ಈ ರೀತಿ ಏನಾದರೂ ನೀವು ಪೂಜೆ ಮನೆಯಲ್ಲಿತ್ತು ಅಂದರೆ ತುಂಬ ನೀಟಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಪಾಸಿಟಿವ್ ವೈಫ್ ಅಂತ ಇರುತ್ತೆ. ಸೊ ಬೇಕು ಅಂದರೆ ಲಿಂಕ್ ಅಂತ ಇದನ್ನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಇಡೋ